ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಕ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ನೀವೆಲ್ಲರೂ ಹೋಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ಲರನ್ನೂ ಆ ದೇವರು ಚೆನ್ನಾಗಿರಲಿ. ಇವತ್ತಿನ ಟಾಪಿಕ್ ಒಂದು ಒಳ್ಳೆ ಟಾಪಿಕ್ನೊಂದಿಗೆ ಬಂದಿದ್ದೀನಿ. ಇದು ಮೋಸ್ಟ್ ಪ್ರಾಬಬ್ಲಿ ಆಬ್ವಿಯಸ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಸಂಬಂಧಪಟ್ಟಿರುವಂತಹ ಟಾಪಿಕ್. ಅದೇನಪ್ಪ ಅಂತಂದರೆ, ನಿಮಗೆಲ್ಲರಿಗೂ ಗೊತ್ತು ಎಷ್ಟು ಬಿಸಿಲಿದೆ, ಎಷ್ಟು ಸೆಕೆ ಇದೆ ಅಂತ. ನಮ್ಮ ಚಿತ್ರದುರ್ಗದಲ್ಲಂತೂ ಮಳೆ ಬರ್ತಾ ಇದೆ. ಓಕೆ, ನಿನ್ನೆ ತುಂಬ ಚೆನ್ನಾಗಿ ಮಳೆ ಆಯಿತು, ಹಾಫ್ ಆನ್ ಅವರ್ ಮಳೆ ಆಯಿತು. ಆದರೆ ಎಷ್ಟು ಮಳೆ ಬರ್ತಾ ಇದೆಯೋ ಅಷ್ಟೇ ಬಿಸಿಲು, ಒಂದು ತಾಪ ಜಾಸ್ತಿ ಆಗ್ತಾ ಇದೆ. ಹಗಲೆಲ್ಲ ಫುಲ್ ಹಾಟ್ ರೇಸ್ ಆಫ್ ಸನ್. ಬಟ್ ಸಾಯಂಕಾಲ ಸ್ವಲ್ಪ ಮಳೆ ಬರ್ತಾ ಇದೆ. ಬಟ್ ಮಳೆ ಬಂದಷ್ಟು ಬಿಸಿಲು, ಸೆಕೆ, ತಾಪ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಈಗ ಈ ಒಂದು ಹಾಟ್ ರೇಸ್, ಈ ಒಂದು ಸಮ್ಮರ್ ಸೀಸನ್ ಏನಿದೆ, ನಾವು ಏನು ಅನುಭವಿಸ್ತಾ ಇದ್ದೀವಿ, ಇದು ಈ ವರ್ಷ ಎಲ್ಲ ವರ್ಷಗಳಿಗಿಂತ ಈ ವರ್ಷ ತುಂಬಾ ಜಾಸ್ತಿ ಇದೆ. ಈ ಒಂದು ಟೆಂಪರೇಚರಲ್ಲಿ, ಈ ಒಂದು ಅಟ್ಮಾಸ್ಫಿಯರಲ್ಲಿ ಹೆಣ್ಣುಮಕ್ಕಳಿಗೆ ಬರುವಂತಹ ಕಾಮನ್ ಪ್ರಾಬ್ಲಮ್ ಅಂದರೆ ಸ್ತನಗಳ ಕೆಳಗಡೆ ರ್ಯಾಷಸ್ ಆಗೋದು. ಎಸ್, ಸ್ತನಗಳ ಕೆಳಗಡೆ ಆ್ಯಂಡ್ ದೆನ್ ತೊಡೆ ಸಂಧಿಗಳಲ್ಲಿ ಟಚ್ ಆಗಿ, ನಡಿಬೇಕಾದ್ರೆ ವಾಕ್ ಮಾಡಬೇಕಾದ್ರೆ ಟಚ್ ಆಗಿ, ಮನೆ ಕೆಲಸ ಮಾಡಬೇಕಾದ್ರೂ ಈ ರೀತಿ ರಬ್ಬಿಂಗ್ ಆಗಿ ಅಲ್ಲಿ ರ್ಯಾಷಸ್ ಆಗುವಂಥದ್ದು ಸಹಜ. ಇದರಿಂದ ಇಚ್ಚಿಂಗ್ ಆಗ್ತಿರುತ್ತೆ, ಉರಿ ಸ್ಟಾರ್ಟ್ ಆಗುತ್ತೆ, ತುಂಬ ಇರಿಟೇಷನ್. ಇದಕ್ಕೆ ನಾವೇನು ಮಾಡ್ಕೋಬಹುದು? ಮೋಸ್ಟ್ ಪ್ರಾಬಬ್ಲಿ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೂ ಕೂಡ ತೊಡೆ ಟಚ್ ಆಗಿ ಆ ರೀತಿ ಆಗೋದು ಸಹಜ. ಹೆಣ್ಮಕ್ಳಿಗಂತೂ ಇನ್ನೂ ತುಂಬ ಜಾಸ್ತಿ. ಪುಟ್ಟ ಮಕ್ಳಿಗೂ, ಸ್ವಲ್ಪ ಹೆಲ್ದಿ ಇರೋ ಪುಟ್ಟ ಮಕ್ಳಿಗೂ ಕೂಡ ಈ ರೀತಿ ತೊಡೆ ಟಚ್ ಆಗಿ ರ್ಯಾಷಸ್ ಆಗುವಂಥದ್ದು ಸಹಜ. ಹೆಣ್ಮಕ್ಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಸ್ತನಗಳ ಕೆಳಗೆ ಆಗುವಂತಹ ತೊಡೆ ಟಚ್ ಆಗಿ ಆಗುವಂತಹ ರ್ಯಾಷಸ್ಗಳನ್ನ ಯಾವ ರೀತಿ ಮನೆಯಲ್ಲೇ ನಾವು ಆ ಒಂದು ಸಮಸ್ಯೆಯಿಂದ ದೂರ ಆಗಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಇದು ತುಂಬಾ ಹಿಂಸೆ ಕೊಡುವಂತಹ ಪ್ರಾಬ್ಲಮ್, ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಆ್ಯಂಡ್ ದೆನ್ ಒಬ್ಬರೇ ಅನುಭವಿಸ್ಬೇಕು. ಹೆಣ್ಮಕ್ಳಿಗೆ ಕಷ್ಟ ಏನು ಅಂತ ಹೆಣ್ಮಕ್ಳಿಗೆ ಮಾತ್ರ ಗೊತ್ತು. ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಹೇಳ್ತಾ ಇದ್ದೀನಿ. ಪ್ಲೀಸ್ ರೆಸ್ಪೆಕ್ಟ್ ವಿಮೆನ್. ಹೆಣ್ಮಕ್ಳಿಗೆ ಪ್ಲೀಸ್ ರೆಸ್ಪೆಕ್ಟ್ ಕೊಡಿ ಅಂತ ಎಲ್ಲರಿಗೂ ಕೇಳ್ಕೊಡ್ತಾ ಇದ್ದೀನಿ. ಹೆಣ್ಮಕ್ಳು ನಾವೇನಿರ್ತೀವಿ, ನಮ್ಮನ್ನು ನಾವೇ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ಕೋಬೇಕು. ಹಾಗೂ ಗಂಡು ಜನಾಂಗ ಏನಿದ್ದಾರೆ, ಪ್ಲೀಸ್ ರೆಸ್ಪೆಕ್ಟ್ ವಿಮೆನ್. ಹೆಣ್ಮಕ್ಳಿಗೆ ತಮ್ಮದೇ ಆಗಿರುವಂತಹ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ. ಫಿಸಿಕಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ತುಂಬ ಅನುಭವಿಸಿರ್ತಾರೆ. ಎಷ್ಟು ಹೆಣ್ಮಕ್ಳು ಹೇಳ್ಕೊಳ್ತಾರೆ, ಮೋಸ್ಟ್ 90% ಹೆಣ್ಮಕ್ಳು ಹೇಳ್ಕೊಳಕ್ಕಾಗದೆ ಒಬ್ಬರೇ ಅನುಭವಿಸ್ತಾ ಇರ್ತಾರೆ, ಮೆಂಟಲಿ, ಫಿಸಿಕಲಿ. ಸೊ ರೆಸ್ಪೆಕ್ಟ್ ವಿಮೆನ್ ಅಂತ ಹೇಳ್ತಾ ಇದ್ದೀನಿ. ಸೊ ಕಮಿಂಗ್ ಟು ದ ಟಾಪಿಕ್, ನಾನು ಹೇಳ್ತಾ ಇದ್ದೆ ಸ್ತನಗಳ ಕೆಳಗಾಗುವಂತಹ ಒಂದು ರ್ಯಾಷಸ್ ಹಾಗೂ ತೊಡೆ ಟಚ್ ಆಗಿ ಆಗುವಂತಹ ಒಂದು ರ್ಯಾಷಸ್, ತೊಡೆ ಸಂಧಿಗಳಲ್ಲಿ ಆಗುವಂತಹ ಒಂದು ರ್ಯಾಷಸ್. ಇಚ್ಚಿಂಗ್ ಆಗುತ್ತೆ, ಕೆಲಸ ತುಂಬಾ ಉರಿ ಆಗುತ್ತೆ, ತುಂಬ ರೆಡ್ ಪ್ಯಾಚಸ್, ನಾನೇನು ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಿ, ರೆಡ್ ಪ್ಯಾಚಸ್ ಆಗಿಬಿಡುತ್ತೆ. ಇದನ್ನು ನಾವು ಯಾವ ರೀತಿ ಪಾರಾಗಬೇಕು ಅಂತಂದರೆ, ಇದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ. ಈಗ ಆಗಿರುವಂತಹ ಸೆಕೆ ಹಾಗೂ ಸ್ವಲ್ಪ ಹೆಲ್ದಿ ಆಗಿರುವಂತಹ ಹೆಣ್ಮಕ್ಳು, ಹೆಲ್ದಿ ಮೀನ್ಸ್ ಒಬೆಸಿಟಿ ಇರುವಂಥ ಹೆಣ್ಮಕ್ಳು. ಒಬೆಸಿಟಿ ಇರಲೇಬೇಕಾ, ಒಬೆಸಿಟಿ ಹೆಣ್ಮಕ್ಳು ಮಾತ್ರನಾ ಅಂತಂದರೆ ಇಲ್ಲ. ಮೋಸ್ಟ್ ಕಾಮನ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಇದು ಆಗುವಂಥ ಚಾನ್ಸಸ್ ಜಾಸ್ತಿ. ಯಾಕಂದರೆ ಅವರೊಂದು ಬ್ರೆಸ್ಟ್ ಸೈಜ್ ಪ್ರಕಾರ ಅವರಿಗೆ ಆ ರೀತಿ ರಬ್ಬಿಂಗ್ ಆಗಿ ತುಂಬಾ ಜಾಸ್ತಿ ಒಂದು ರ್ಯಾಷಸ್ ಆಗುವಂಥದ್ದು ಜಾಸ್ತಿ. ಹಾಗೂ ತೊಡೆ ಟಚ್ ಆಗಿ ಆ ರೀತಿ ಪ್ರಾಬ್ಲಮ್ ಆಗುವಂಥದ್ದು ಜಾಸ್ತಿ. ಸೊ ಇದಕ್ಕೆ ಮನೆ ರೆಮಿಡೀಸ್ ಏನು ಮಾಡಬೇಕು ಅಂದರೆ, ನೀವು ಕೊಬ್ಬರಿ ಎಣ್ಣೆನೇ ಹಚ್ಕೊಳ್ತಾ ಬನ್ನಿ. ಕೊಬ್ಬರಿ ಎಣ್ಣೆ ಸ್ವಲ್ಪ ನೀವು ಲೈಟಾಗಿ ಬಿಸಿ ಮಾಡಿಕೊಂಡು ಒಂದು 10 to 15 ಸೆಕೆಂಡ್ಸ್ ಬಿಸಿ ಮಾಡಿಕೊಂಡು ತಣ್ಣಗಾದ್ಮೇಲೆ ಯಾವ ಜಾಗದಲ್ಲಿ ಆ ಒಂದು ರ್ಯಾಷಸ್ ಆಗಿದೆಯೋ ಸ್ಮೂತಾಗಿ ಅಲ್ಲಿ ನೀವು ರಬ್ ಸ್ಮೂತಾಗಿ ಮಸಾಜ್ ಮಾಡಿ. ರಬ್ ಮಾಡಿಬಿಡಿ ಫಾಸ್ಟಾಗಿ. ದಟ್ ಮೀನ್ಸ್ ತುಂಬ ರಫಾಗಿ ರಬ್ ಮಾಡಿಬಿಡಿ. ಸ್ಮೂತಾಗಿ ಆ ಜಾಗದಲ್ಲಿ ನೀವು ಮಸಾಜ್ ಮಾಡಿ. ಜಸ್ಟ್ 20 ಮಿನಿಟ್ಸ್ ಮಸಾಜ್ ಮಾಡಿ ದಿನಕ್ಕೆ ಇದು 4 ಸಾರಿ ನೀವು ಮಾಡಲೇಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ಇದಕ್ಕೆ ನೀವು ಇದಾಗದಿದ್ರೆ ನೀವು ಅಲೋವೆರಾ ಜೆಲ್ ಅಂತ ಸಿಗುತ್ತೆ. ಅಲೋವೆರಾ ಜೆಲ್ ಮನೇಲೇ ನಮ್ಮದು ಅಲೋವೆರಾ ಗಿಡ ಇದೆ ಅಂತಂದು ದಿ ಬೆಸ್ಟ್. ಅಲೋವೆರಾ ಜೆಲ್ನ ತೆಗೆದುಕೊಂಡು ಬಂದು ನೀವು ಅಫೆಕ್ಟೆಡ್ ಪಾರ್ಟ್ಗೆ ನೀವು ಜಸ್ಟ್ ರಬ್ ಮಾಡಿ, ಮಸಾಜ್ ಲೈಟ್ ಸುಮ್ಮನೆ ಅಪ್ಲೈ ಮಾಡಿ ಅಷ್ಟೇ, ಮಸಾಜ್ ಕೊಡಲ್ಲ, ಜಸ್ಟ್ ಅಪ್ಲೈ ಮಾಡಿ ಬಿಟ್ಬಿಡಿ. ಆ ಟೈಮಲ್ಲಿ ನೀವು ಸ್ವಲ್ಪ ಇನ್ನರ್ವೇರ್ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಯಾಕಂದರೆ ಮತ್ತೆ ಆ ಬಟ್ಟೆ, ಇನ್ನರ್ವೇರ್ ಬಟ್ಟೆ ಆ ಜಾಗಕ್ಕೆ ಟಚ್ ಆಗಿ ಮತ್ತೆ ಅದು ರಬ್ಬಿಂಗ್ ಆಗಿ ಮತ್ತೆ ಅಫೆಕ್ಟೆಡ್ ಏರಿಯಾ ಮತ್ತೆ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ನೀವೇನು ಮಾಡಬೇಕು ಅಂದರೆ, ನೀವು ಮೈಲ್ಡ್ ಆಗಿರುವಂತಹ ಮಾಯಿಶ್ಚರೈಸಿಂಗ್ ಕ್ರೀಮ್ನ ಅಫೆಕ್ಟೆಡ್ ಏರಿಯಾಗೆ ಅಪ್ಲೈ ಮಾಡ್ಕೋಬೇಕು. ಹಾಗೂ ನೀವು ತುಂಬ ಲೂಸ್ ಆಗಿರುವಂತಹ ಕಾಟನ್ ನೈಟೀಸ್ನೇ ಹಾಕೋಬೇಕು ಆ ಟೈಮಲ್ಲಿ, ಅಥವಾ ಕಾಟನ್ ಟೀ ಶರ್ಟ್ಸ್. ತುಂಬ ಗಾಳಿ ಆಡ್ತಾ ಇರಬೇಕು. ದಟ್ ಮೀನ್ಸ್
ತುಂಬ ಒಳಗೆ ಹೊರಗಡೆ ಗಾಳಿ ಆಡುವಂಥ ಬಟ್ಟೆಗಳನ್ನೇ ಹಾಕ್ಕೋಬೇಕು. ಸೊ ಅದಾದಮೇಲೆ ನಾನು ಹೇಳಿದೆ ಕ್ಲೀನಾಗಿ ಇಟ್ಕೋಬೇಕು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ಲೀನಾಗಿ ಇಟ್ಕೋಬೇಕು ನಿಮ್ಮ ದೇಹವನ್ನು. ಸ್ನಾನ ಮಾಡಿಕೊಂಡು ಮೈಲ್ಡಾಗಿ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಆ ಅಫೆಕ್ಟೆಡ್ ಏರಿಯಾ ಏನಿರುತ್ತೆ ಅದು ಕ್ಲೀನಾಗಿ ನೀಟಾಗಿ ನೀವು ಡ್ರೈ ಅಪ್ ಆಗುವಂಥ ಸ್ಮೂತ್ ಟವಲಲ್ಲಿ ಒರೆಸ್ಕೋಬೇಕು. ಉಜ್ಕೋಬಾರ್ದು, ಜಸ್ಟ್ ಡ್ಯಾಬ್ ಮಾಡ್ಕೋಬೇಕು ಅಷ್ಟೇ. ಒತ್ಕೊಂಡು ಸ್ಮೂತಾಗಿ ಒತ್ಕೊಂಡು ಅಫೆಕ್ಟೆಡ್ ಏರಿಯಾನ ಒರೆಸ್ಕೋಬೇಕು. ಅದಾದಮೇಲೆ ನಾನೇನು ಹೇಳಿದೆ ಆ ಒಂದು ರೆಮಿಡೀಸ್ನ ನೀವು ಫಾಲೋಅಪ್ ಮಾಡ್ಬೋದು. ಅದಾದಮೇಲೆ ನೀವು ಅಫೆಕ್ಟೆಡ್ ಏರಿಯಾಗೆ ನೀವು ಪೌಡರ್ನ ಹಚ್ಕೋಬಹುದು. ಈಗ ಮಾರ್ಕೆಟಲ್ಲಿ ಡಸ್ಟಿಂಗ್ ಪೌಡರ್ ಅಂತಲೇ ಸಿಗುತ್ತೆ. ಜರ್ಮ್ನೆಲ್ಲ ಒಂದು ಅಬ್ಸಾರ್ಬ್ ಮಾಡಿ ಜರ್ಮ್ನೆಲ್ಲ ನಾಶ ಮಾಡುವಂತಹ ಪೌಡರ್ ಡಸ್ಟಿಂಗ್ ಪೌಡರ್, ಕ್ಯಾಂಡಿಡ್ ಪೌಡರ್ ಅಂತ ಸಿಗುತ್ತೆ. ಆ ಪೌಡರ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಇಲ್ಲ ನಮಗೆ ಈಗ ಆ ಒಂದು ಸಿಚುವೇಷನ್ನಲ್ಲಿ ಹೊರಗಡೆ ಆಚೆ ಹೋಗೋಕ್ಕಾಗಲ್ಲ ಅಂತ ಅನ್ನೋರು ನಾನು ಹೇಳಿರುವಂತಹ ಹೋಮ್ ರೆಮಿಡೀಸ್ನ ನೀವು ಫಾಲೋಅಪ್ ಮಾಡ್ಕೋಬೋದು. ಪ್ಲೀಸ್ ಇದನ್ನ ನೀವು ಫಾಲೋಅಪ್ ಮಾಡಿ. ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ರೆಮಿಡೀಸ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಹೆಣ್ಣುಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ಪೀರಿಯಡ್ಸ್ ಟೈಮಲ್ಲೂ ರ್ಯಾಷಸ್ ಆದರೆ ಕೂಡ ಆ ಟೈಮಲ್ಲೂ ನೀವು ಇದನ್ನ ಫಾಲೋಅಪ್ ಮಾಡ್ಕೋಬೋದು. ಖಂಡಿತವಾಗಿಯೂ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ, ತುಂಬ ಬೆನಿಫಿಟ್ ಆಗುತ್ತೆ. ಆ ನೋವಿನಿಂದ ನೀವು ಖಂಡಿತವಾಗಿಯೂ ಪಾರಾಗಬಹುದು. ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ನನ್ನ ತಂಗಿಯ ಚಾನೆಲ್ಸ್ ಕೂಡ ಇದೆ, ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಆ್ಯಂಡ್ ದೆನ್ ನನ್ನ ಯಂಗರ್ ಸಿಸ್ಟರ್, ಚಿಕ್ಕ ತಂಗಿ, ಅವಳು ಗಾಯನ ಪ್ರಿಯಾ ಅಂತ ಇಬ್ಬರು ಚಾನಲ್ ಇದೆ. ಆ ಚಾನಲ್ನ ಕೂಡ ನೀವು ಸಪೋರ್ಟ್ ಮಾಡಿ. ನನ್ನ ತಂಗಿ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್ಗೆ ನೀವು ಯಾವ ಸಪೋರ್ಟ್ ಮಾಡ್ತಾ ಇದ್ದೀರೋ ನನ್ನ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಹಾಗೂ ಗಾಯನ ಪ್ರಿಯಾ ನಮ್ಮ ಇಬ್ಬರಿಗೂ ನೀವು ಇದೇ ರೀತಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ. ಸಂಜೆ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಚಪಾತಿ ಮಾಡಿದ್ವಿ. ಅಂದರೆ ಮಧ್ಯಾಹ್ನ ಚಪಾತಿ ಮಾಡ್ಕೊಂಡಿದ್ವಿ ಊಟಕ್ಕೆ ಅಂತ. ಅದು ಸಂಜೆ ಸ್ನ್ಯಾಕ್ಸಾಗಿ ಯೂಸ್ ಮಾಡ್ಕೊಂಬಿಡ್ಬೋದಲ್ಲ, ಸುಮ್ಮನೆ ಅದು ಇದು ಯಾಕೆ ಅಂತಂದು ಇದನ್ನೇ ಸ್ನ್ಯಾಕ್ಸ್ ಟೈಪ್ ಮಕ್ಕಳಿಗೆ ಕೊಟ್ಟೆ. ಮಕ್ಕಳು ಅಂದರೆ ಆಶು ಮತ್ತು ಅಸ್ತುಗೆ ಈ ರೀತಿ ಚಪಾತಿನ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಘೀನ ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ತುಪ್ಪ ಚಿಕ್ಕ ವಯಸ್ಸಿಂದನೂ ನಮ್ಮ ಮಮ್ಮಿ ಇದನ್ನ ನಮಗೆ ತುಂಬಾ ಮಾಡಿಕೊಡ್ತಾಯಿದ್ರು. ನನಗೇನು ನೆನಪಿದೆ. ಬಟ್ ಈಗ ಡಯಟ್ ಕಾನ್ಷಿಯಸ್ಸು ಅದು ಇದು ಅಂತ ಇದನ್ನೆಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀವಿ. ಮಕ್ಕಳಿಗಂತೂ ತುಂಬಾ ಚೆನ್ನಾಗಿ ಟೇಸ್ಟಿ ಅನಿಸುತ್ತಿದ್ದು. ನಾವು ಚಿಕ್ಕ ವಯಸ್ಸನ್ನ ತಿಂದ್ಕೊಂಡು ಬೆಳೆದಿರೋದು. ಈಗ ನಮ್ಮ ಮಕ್ಕಳಿಗೆ ನಮ್ಮ ಅಮ್ಮನಿಂದ ಕಲಿತು ನಾನು ಮಾಡಿಕೊಡ್ತಾಯಿದ್ದೀನಿ. ಇದಕ್ಕೆ 1-2 ಸ್ಪೂನಷ್ಟು ಶುಗರ್ ನಾನು ಜಸ್ಟ್ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯೆಸ್ಟ್ ಹಾಗೂ ಟೇಸ್ಟಿಯಸ್ಟ್ ಸಂಜೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬಹುದು. ಈವ್ನಿಂಗ್ ಸ್ನ್ಯಾಕ್ಸಾಗಿ ಇದನ್ನ ಯೂಸ್ ಮಾಡ್ಬೋದು. ಕೆಲವು ಮಕ್ಕಳು ನನಗೆ ಗ್ರೇವಿ ತಿನ್ನೋಕ್ಕಾಗಲ್ಲ, ಏನು ಗ್ರೇವಿ ಹಚ್ಕೊಂಡು ತಿನ್ನಲ್ಲ, ಚಟ್ನಿ ಬೇಡ, ಒಟ್ಟಿಗೆ ಏನಾದರೂ ಮಾಡಿರೋದು ಬೇಡ ಅಂತಂದಾಗ ಈ ರೀತಿ ಮಾಡಿಕೊಟ್ಬಿಟ್ರೆ ಅವರು ಇದನ್ನ ಆರಾಮಾಗಿ ತಿನ್ಕೊಂಡ್ಬಿಡ್ತಾರೆ. ಇದೀಗ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ರೋಲ್ ಮಾಡಿಕೊಂಡು ಇದನ್ನ ಚಾಕುವಿನಿಂದ 2 ಭಾಗವನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ಕಟ್ ಮಾಡಿಕೊಂಡು ಒಂದೊಂದು ಚಪಾತಿಯಿಂದ 2 ಪೀಸಸ್ ಬರುತ್ತೆ. ಒಬ್ಬರಿಗೆ ಒಂದು ಪೇರ್, ಇನ್ನೊಬ್ಬರಿಗೆ ಇನ್ನೊಂದು ಪೇರ್ ಕೊಟ್ಟರೆ ಸೂಪರ್ಬಾಗಿ ತಿಂದುಬಿಡ್ತಾರೆ ಮಕ್ಕಳು. ಇನ್ನೊಂದು ನಾನು ಚಪಾತಿನ ಹಾಗೆ ಮಾಡೋದು ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಚಪಾತಿನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ತುಪ್ಪವನ್ನು ಹಚ್ಕೊಳ್ತಾ ಇದ್ದೀನಿ. ಅದಾದ ನಂತರ 1-2 ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂತಹ ಸಂಜೆ ಸ್ನ್ಯಾಕ್. ನೀವು ಇವತ್ತೇ ಈ ಕ್ಷಣವೇ ಇದನ್ನ ಟ್ರೈ ಮಾಡ್ಬೋದು. ಚಪಾತಿ ಒಂದು ರೆಡಿ ಇದ್ದರೆ 1 ನಿಮಿಷದಲ್ಲಿ ಆಗುವಂತಹ ಈಸಿಯಾಗಿರುವಂಥ ಸಂಜೆ ಸ್ನ್ಯಾಕ್. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ಈವ್ನಿಂಗ್ ಸ್ನ್ಯಾಕ್. ಅದನ್ನ ತಿಂದು ಖುಷಿಪಟ್ಟು ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಅಂತ ನಿಮಗೆ ಒಂದು ಪ್ರೀತಿಯಿಂದ ಸ್ವೀಟ್ ಕಿಸಿ ಕೊಡೋದಂತೂ ಖಂಡಿತ. ಇದಕ್ಕಿಂತಲೂ ತಾಯಂದ್ರಿಗೆ ಇನ್ನೇನು ಬೇಕು ಅಲ್ವಾ. ಸೊ ನೀವು ಇದನ್ನ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ಜಸ್ಟ್ ರೋಲ್ ಮಾಡಿಕೊಂಡು ಜಸ್ಟ್ ನೈಫಿಂದ 2 ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಬಿಟ್ರೆ ಕೈಯಲ್ಲಿ ಇಟ್ಕೊಂಡು ತಿಂದುಬಿಡ್ತವೆ. ತಿಂದು ನೀರು ಕುಡಿದ್ಬಿಟ್ರೆ ಫುಲ್ ಹೊಟ್ಟೆ ತುಂಬಿದಾಗಿಬಿಡುತ್ತೆ. ಆರಾಮಾಗಿ ಆಟಾಡ್ಕೊಂಡು ಇದ್ಬಿಡುತ್ತವೆ. ಅದರಲ್ಲೂ ಈ ಒಂದು ಸಮ್ಮರ್ ವೆಕೇಷನ್ಸಲ್ಲಿ ಮಕ್ಕಳಿಗೆ ಎಷ್ಟು ನಮ್ಮನ್ನೇ ನಾವು ಕಲ್ತ್ರೂ ಕಡಿಮೆನೇ. ಒಂದೊಂದು ದಿನ ಒಂದೊಂದು ರೀತಿ ಬೇಕೇ ಬೇಕು ಅಂತ ಅನ್ನತ್ತೆ ಮಕ್ಕಳು. ರಿಪಿಟೇಷನ್ ಬೇಡ, ನಮಗೆ ತಿಂದಿದ್ದೇ ತಿನ್ನೋಕ್ಕಾಗಲ್ಲ ಅಂತ ಗಲಾಟೆ ಮಾಡ್ತವೆ. ನಮ್ಮ ಮನೇಲಂತೂ ಮಕ್ಕಳು ಹಾಗೆ. ನಮ್ಮ ಮನೇಲಿ ಸೊ ಇವತ್ತೇ ಇದನ್ನು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದನ್ನ ಮಕ್ಕಳಿಗೆ ಸರ್ವ್ ಮಾಡ್ತೀನಿ. ನೀವೇ ನೋಡ್ಬೋದು ಅವ್ರು ಯಾವ ರೀತಿ ತಿಂತಾಯಿದ್ದಾರೆ ಅಂತ. ನೋಡಿ ಯಾವ ರೀತಿ ತಿಂತಾಯಿದ್ದಾರೆ. ಇಬ್ಬರು ತಿನ್ಕೋತಾ ಈವ್ನಿಂಗ್ ಜಸ್ಟ್ ದೇವರ್ ವಾಚಿಂಗ್ ಸಮ್ ಸ್ಟಫ್ಸ್ ಇನ್ ದ ಟೆಲಿವಿಷನ್, ಮೂವಿ ನೋಡ್ಕೋತಾ ಏನೋ ನೋಡ್ತಾಯಿದ್ರು. ಅಸ್ತುಗಂತೂ ಇದೆಲ್ಲ ತುಂಬಾ ಇಷ್ಟ. ಆಶು ಕೂಡ ಇಷ್ಟಪಟ್ಟು ತಿಂತಾನೆ. ನೋಡಿ ಏನೋ ನೋಡ್ತಾ ಇದ್ದಾರೆ.
ಯಾವುದೋ ಮೂವಿ ನೋಡ್ತಾ ಇದ್ದಾರೆ. ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಹೇಗಾಗಿತ್ತು ಅಂತ ನನಗೆ ಬರ್ದು ಕಳಿಸಿ ಕಾಮೆಂಟ್ ಸೆಕ್ಷನಲ್ಲಿ. ಯು ಮಸ್ಟ್ ಟ್ರೈ. ಈ ಯೂಸ್ಫುಲ್ ಆಗಿರುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ, ನೀವು ಆ ಒಂದು ನಾನು ಹೇಳಿರುವಂಥ ರೆಮಿಡೀಸ್ ನಮಗೆ ಅಪ್ಲೈ ಮಾಡ್ತಾ ಇದ್ದೀವಿ, ನಾವು ಇದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸೋದನ್ನ ಮರಿಬೇಡಿ. ನಿಮ್ಮ ಕಾಮೆಂಟ್ಸ್, ನಿಮ್ಮ ಲೈಕ್ ಬಟನ್ ನನಗೆ ತುಂಬ ತುಂಬ ಮುಖ್ಯ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಯು ಆಲ್ ಟೇಕ್ ಕೇರ್. ಬಾಯ್.